ಫ್ರೆಂಡ್ಸ್, ಒಂಟಿತನ ತಾತ್ಕಾಲಿಕ, ಆದರೆ ಅದರಿಂದ ಹುಟ್ಟೋ ಶಕ್ತಿ ಶಾಶ್ವತ. ಒಂಟಿತನ ಅನ್ನೋದು ಶಿಕ್ಷೆ ಅಲ್ಲ, ನಿನ್ನ ನಿಜವಾದ ಶಕ್ತಿ. ನೀನು ಒಂಟಿಯಾಗಿ ನಿಂತಾಗ ಮಾತ್ರ ನಿನಗೆ ನಿನ್ನ ಶಕ್ತಿಯ ಮೇಲೆ ನಂಬಿಕೆ ಬರೋದು. ಅದು ನಿನಗೆ ಶಿಕ್ಷೆ ಅಲ್ಲ, ನಿನ್ನ ಜೀವನಕ್ಕೆ ಕೊಡೋ ತರಬೇತಿ. ನಿನಗೆ ಅನಿಸುತ್ತಾ, ನನ್ನ ಜೊತೆ ಯಾರೂ ಇಲ್ಲ, ನಾನು ಎಲ್ಲರಿಂದ ದೂರವಾದೆ, ಮಾತಾಡೋರು ಯಾರೂ ಇಲ್ಲ, ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ. ಆದರೆ ಕೇಳು, ಒಂಟಿತನದಲ್ಲೇ ನಿನ್ನ ನಿಜವಾದ ಶಕ್ತಿ ಗೊತ್ತಾಗೋದು. ಇತಿಹಾಸ ಬರೆದವರು ಗುಂಪುಗಳ ಮಧ್ಯೆ ಬೆಳೆದವರಲ್ಲ, ಒಂಟಿಯಾಗಿ ಹೋರಾಡಿದವರು. ಒಂದು ಸಿಂಹ ಗುಂಪಿನಲ್ಲಿ ನಡೆಯೋದಿಲ್ಲ, ಅದು ಒಂಟಿಯಾಗಿ ನಡೆಯುತ್ತೆ. ಯಾಕೆ ಗೊತ್ತಾ? ಅದಕ್ಕೆ ತನ್ನ ಶಕ್ತಿ ಮೇಲೆ ನಂಬಿಕೆ ಇರುತ್ತೆ. ಇವತ್ತು ನಿನ್ನ ಬಳಿ ಯಾರು ಮಾತಾಡದೇ ಇರಬಹುದು, ನಿನ್ನ ಮೆಸೇಜ್ಗೆ ರೀಪ್ಲೇ ಮಾಡದೇ ಇರಬಹುದು, ನಿನ್ನ ನೋವನ್ನು ಯಾರು ಕೇಳದೇ ಇರಬಹುದು. ಆದರೆ ಆ ನಿಶಬ್ದದ ದಿನಗಳೇ ಒಂದು ದಿನ ನಿನ್ನ ಬದುಕಿನ ಪಾಠವಾಗೋದು, ಶಕ್ತಿ ಆಗೋದು. ನಿನ್ನ ಜೊತೆ ಎಲ್ಲರೂ ಇದ್ದಾಗ ಹೋರಾಡಿ ಗೆಲ್ಲುವುದು ತುಂಬ ಸುಲಭ. ಆದರೆ ಯಾರೂ ಇಲ್ಲದೆ ಇರುವಾಗ ನಿನ್ನ ಕನಸಿಗಾಗಿ ಹೋರಾಡಿ ಗೆಲ್ಲುವವನೇ ನಿಜವಾದ ಯೋಧ. ಒಂಟಿತನ ನಿನ್ನನ್ನು ಎರಡು ರೀತಿಯಲ್ಲಿ ಬದಲಾಯಿಸುತ್ತೆ. ಒಂದು, ನಿನ್ನನ್ನು ದುರ್ಬಲನನ್ನಾಗಿಸುತ್ತೆ. ಇನ್ನೊಂದು, ನಿನ್ನನ್ನು ಯಾರು ತಡೆದು ನಿಲ್ಲಿಸಲಾಗದ ಮನುಷ್ಯನನ್ನಾಗಿ ರೂಪಿಸುತ್ತೆ. ನಿನ್ನ ಜೀವನದಲ್ಲಿ ಸಮಯ ಕೆಟ್ಟಾಗ ಜನ ದೂರ ಹೋಗ್ತಾರೆ. ಆಗ ನಿನ್ನ ಮನಸ್ಸು ಹೊಡೆದ ಕ್ಷಣಗಳು, ಯಾರಿಗೂ ಗೊತ್ತಾಗದ ನೋವುಗಳು, ಕಣ್ಣೀರು ಹಾಕಿದ ದಿನಗಳು, ಇವೆಲ್ಲವೂ ನಿನ್ನೊಳಗೆ ಬೆಂಕಿಯಾಗುತ್ತೆ. ಆಗ ನೀನು ಅರ್ಥ ಮಾಡಿಕೊಳ್ಳೋದು ಏನಂದ್ರೆ, ನನ್ನ ಶಕ್ತಿ ನಾನು ಮಾತ್ರ ಅಂತ. ಒಂಟಿತನ ನಿನಗೆ ಜೀವನದ ಪಾಠ ಕಲಿಸುತ್ತೆ, ನಿನ್ನೊಳಗೆ ನಿನ್ನ ಬೆಳೆಸುತ್ತೆ. ಯಾರನ್ನು ನಂಬಬೇಕು, ಯಾರು ನಮ್ಮವರು, ಯಾರು ಹೊರಗಿನವರು, ಯಾರಿಗಾಗಿ ಹೋರಾಡಬೇಕು ಎಂಬುದನ್ನು ಅರ್ಥ ಮಾಡಿಸುತ್ತೆ. ಒಂದು ತಿಳ್ಕೊ, ದೇವರು ಕೆಲವರನ್ನ ಒಂಟಿಯಾಗಿ ಬೆಳೆಸ್ತಾನೆ. ಯಾಕೆ ಗೊತ್ತಾ? ಒಂಟಿತನ ಸಹಿಸೋ ಧೈರ್ಯ ಎಲ್ಲರಲ್ಲೂ ಇರೋದಿಲ್ಲ ಅಂತ. ಯಾಕಂದ್ರೆ ಅವರು ಸಾಮಾನ್ಯ ಜೀವನಕ್ಕೆ ಹುಟ್ಟಿರೋದಿಲ್ಲ. ನಿನ್ನ ಜೊತೆ ಯಾರೂ ಇಲ್ಲ ಅಂತ ಕೊರಗಬೇಡ. ಸಮಯ ಬಂದಾಗ ನಿನ್ನ ಯಶಸ್ಸಿನ ಜೊತೆ 1000 ಜನ ಬರ್ತಾರೆ. ಇವತ್ತು ನಿನ್ನ ಇಗ್ನೋರ್ ಮಾಡಿದವರು ನಾಳೆ ನಿನ್ನ ಹೆಸರನ್ನೇ ಗೌರವದಿಂದ ಹೇಳ್ತಾರೆ. ನಿನ್ನ ಒಂದು ಅಟೆನ್ಷನ್ಗಾಗಿ ಕಾಯ್ತಾರೆ. ಆದರೆ ಆ ದಿನ ಬರೋವರೆಗೂ ನೀನು ಎಲ್ಲೂ ನಿಲ್ಲಬಾರದು, ಕುಗ್ಗಬಾರದು, ಹಿಂತಿರುಗಿ ನೋಡಬಾರದು. ಒಂಟಿತನದಲ್ಲಿ ನಿನ್ನ ಕ್ಯಾರೆಕ್ಟರ್ ಬಿಲ್ಡ್ ಆಗುತ್ತೆ. ನಿಶಬ್ದದಲ್ಲಿ ನಿನ್ನ ಮೈಂಡ್ ಸ್ಟ್ರಾಂಗ್ ಆಗುತ್ತೆ. ನೋವಿನಲ್ಲಿ ನಿನ್ನ ಫ್ಯೂಚರ್ ರೂಪುಗೊಳ್ಳುತ್ತೆ.
ನೆಲದೊಳಗೆ ಬೀಜವನ್ನು ಒಂಟಿಯಾಗಿ ಹೂಳ್ತಾರೆ, ಆದರೆ ಅದೇ ಬೀಜ ಒಂದು ದಿನ ದೊಡ್ಡ ಮರವಾಗಿ ಬೆಳೆಯುತ್ತೆ. ಹಾಗೆ ಇವತ್ತು ನೀನು ಒಂಟಿಯಾಗಿರಬಹುದು, ಆದರೆ ಒಂದು ದಿನ ನಿನ್ನ ಯಶಸ್ಸಿನ ನೆರಳಿನಲ್ಲಿ ಸಾವಿರಾರು ಜನ ಆಶ್ರಯ ಪಡಿತಾರೆ. ಹಾಗಾಗಿ ಇವತ್ತು ನೀನು ಅನುಭವಿಸುತ್ತಿರುವ ನೋವು ನಿನ್ನನ್ನು ಕುಗ್ಗಿಸಲು ಬಂದಿಲ್ಲ, ನಿನ್ನನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಬಂದಿದೆ. ಒಂದು ಮಾತು ನೆನ್ಪಿಟ್ಕೋ, ನಿನ್ನ ಜೀವನದ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂದರೆ ಜನ ನಿನ್ನ ಬಳಿ ಬಂದ ದಿನವಲ್ಲ, ಎಲ್ಲರೂ ನಿನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋದ ದಿನ. ಯಾಕಂದರೆ ಆ ದಿನದಿಂದ ನೀನು ನಿನ್ನನ್ನೇ ಹುಡುಕಲು ಶುರು ಮಾಡ್ತೀಯ. ಒಂಟಿತನವನ್ನು ದ್ವೇಷಿಸಬೇಡ, ಅದನ್ನೇ ನಿನ್ನ ಶಕ್ತಿಯನ್ನಾಗಿಸಿಕೋ. ಒಂಟಿಯಾಗಿ ನಡೆದವನೇ ಒಂದು ದಿನ ಇತಿಹಾಸ ಬರೆಯೋದು. ಗುಂಪಿನಲ್ಲಿ ಇರುವವರು ಕೆಲವು ದಿನ ಮಾತ್ರ ಕಾಣಿಸ್ತಾರೆ, ಆದರೆ ನಿಶಬ್ದವಾಗಿ ಹೋರಾಡಿದವರು ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿತಾರೆ. ಫ್ರೆಂಡ್, ಕೊನೆಯದಾಗಿ ಒಂದು ಮಾತು, ನಿನ್ನ ಜೊತೆ ಯಾರು ಇಲ್ಲ ಅಂತ ಬೇಸರ ಮಾಡ್ಕೊಳ್ಬೇಡ. ನಿನ್ನ ಜೊತೆ ನಿನ್ನ ಕನಸಿದೆ, ನಿನ್ನ ಗುರಿ ಇದೆ, ನಿನ್ನ ಭವಿಷ್ಯ ಇದೆ. ಎಲ್ಲದಕ್ಕಿಂತ ಮಿಗಿಲಾಗಿ ನಿನ್ನ ತಂದೆ ತಾಯಿಯ ಆಶೀರ್ವಾದವಿದೆ. ಒಂದು ದಿನ ನಿನ್ನನ್ನು ಒಂಟಿಯಾಗಿಸಿದ ಜೀವನ ನಿನ್ನ ಯಶಸ್ಸಿಗೆ ಸ್ಟ್ಯಾಂಡಿಂಗ್ ವೇಷನ್ ಕೊಡುತ್ತೆ. ಒಂಟಿತನ ತಾತ್ಕಾಲಿಕ, ಆದರೆ ಅದರಿಂದ ಹುಟ್ಟೋ ಶಕ್ತಿ ಶಾಶ್ವತ.